ಈ ಹುದ್ದೆಗಳನ್ನ ತುಂಬತಕ್ಕಂತ ಸಂದರ್ಭದಲ್ಲಿ ಒಳ ಮೀಸಲಾತಿ ಬಿಲ್ ಪಾಸ್ ಆಗದೆ ಆಕ್ಟ್ ಆಗದೆ ಹೇಗೆ ತುಂಬಿಸ್ಲಿಕ್ಕೆ ಸಾಧ್ಯ? ಬಿಲ್ ಅನ್ನ ಮೂವ್ ಮಾಡಿದ್ದೀರಿ ಬೆಳಗಾವಿಯಲ್ಲಿ. ಆವತ್ತು ನಾನು ಕೇಳಿದೆ, ನೀವು ಧಾರವಾಡ ಯೂನಿವರ್ಸಿಟಿಯಲ್ಲಿ, ಇಲ್ಲಿ ಬಿಲ್ ಪಾಸ್ ಆಗಿಲ್ಲ ಇನ್ನು, ಧಾರವಾಡ ಯೂನಿವರ್ಸಿಟಿಯಲ್ಲಿ ಆಗಲೇ ನೀವು ನೋಟಿಫಿಕೇಶನ್ ಮಾಡಿಬಿಟ್ಟಿದ್ರಿ ಹೇಗೆ ಅಂತ. ಅವ್ರಿಗೆ ಆಶ್ಚರ್ಯ ಆಯ್ತು. ಅಲ್ಲಾಗಿದ್ದು ಅನಾಹುತ, ಅದನ್ನ ಸರಿ ಮಾಡಿಬಿಡ್ತೇವೆ ಅಂತೇಳಿ ಮಾಡಿದ್ರಿ. ಎಲ್ಲಿ ಮಾಡಿದ್ರಿ? ಈಗ ನಿನ್ನೆ ಇನ್ನೊಂದು ತೀರ್ಮಾನಕ್ಕೆ ಬಂದಿದ್ದೀರಿ. 3 ಗುಂಪುಗಳಿಗೆ ಸಿಕ್ಕುವಷ್ಟು ಸ್ಥಾನಗಳು ಅನೌನ್ಸ್ ಆದ್ರೆ, ನೋಟಿಫಿಕೇಶನ್ ಆದ್ರೆ 3ಕ್ಕೂ ಕೊಡ್ತೇವೆ. ಇಲ್ಲ ಅಂದ್ರೆ ಅಲ್ಲಿ ಮೀಸಲಾತಿ ಇಲ್ಲ ಅಂದ್ರೆ ಜನರಲ್, ನೀವು ಮೆರಿಟ್ ಮೇಲೆ ಯಾರಾದ್ರೂ ಅಪ್ಲೈ ಮಾಡಬಹುದು, ತಗೋಬಹುದು. ನೀವು ಮೊದಲಿದ್ದೇನೋ ಈ ರೀತಿ ನೀವು ಹೇಳೋದಾದ್ರೆ ಹೌ ಇಟ್ ವಿಲ್ ಬಿ ಕಾಲ್ಡ್ ಆಸ್ ಇಂಟರ್ನಲ್ ರಿಸರ್ವೇಶನ್? ಹೇಗಾಗ್ಲಿಕ್ಕೆ ಸಾಧ್ಯ ಅದು? ಮತ್ತೆ ಅದೇ ಹಳೆತನವನ್ನೇ ಮಾಡೋದಾದ್ರೆ ಇದು ಒಳ ಮೀಸಲಾತಿ ಆಗೋದಿಲ್ಲ. ಅದು ಒಂದು ಕಡೆ ಇರಲಿ. ಈ ಗೊಂದಲ ಹೇಗೆ ನಿವಾರಣೆ ಮಾಡ್ತೀರಿ? 17% ಆಕ್ಟ್ ಪಾಸ್ ಮಾಡಿ ಅದನ್ನ ಸೈಡ್ಗಿಟ್ಟು ಇದ್ರ ಬಗ್ಗೆ ಏನೂ ಪಾಸೇ ಆಗಿಲ್ಲ, ಬಿಲ್ಲೇ ಬಂದಿಲ್ಲ. 15 ಮೇಲೆ ನೀವು ಯಾವ ಆಧಾರದ ಮೇಲೆ ತೀರ್ಮಾನ ತಗೊಂಡಿದ್ದೀರಿ? ಇದಕ್ಕೆ ಆಧಾರ ಏನು? ಯಾವ ವರದಿಯ ಆಧಾರದ ಮೇಲೆ ಇದನ್ನ ನೀವು ತೀರ್ಮಾನ ಮಾಡಿದ್ರಿ? ಯಾರು ಕೊಟ್ಟಿದ್ದಾರೆ ಈ ವರದಿ? ಎಲ್ಲವೂ ಗೊಂದಲ. ಅಂದ್ರೆ ಇಂಥ ತೀರ್ಮಾನಗಳು ತಗೊಳ್ಳುವಾಗಲೂ ಕೂಡ ನಿಮ್ಮ ಇಷ್ಟಾಚಾರದಂತೆ ನೀವು ತಗೊಳ್ಳೋದು, ಅದು ಎಷ್ಟು ಕ್ರಮಬದ್ಧ? ಅದು ಮಾನ್ಯ ಸಿದ್ದರಾಮಯ್ಯನವರು ಮಾತಿಗೂ ನಾನು ಹೇಳ್ತೇವೆ, ನುಡಿದಂತೆ ನಡೆದಿದ್ದೇವೆ, ಬದ್ಧತೆ ಇದೆ ಅಂತ. ನಿಮಗೆ ನಿಜವಾಗ್ಲೂ ಹೇಳ್ತೇವೆ, ನಿಮಗೆ ಯಾವ ಬದ್ಧತೆಯೂ ಇಲ್ಲ. ನಿಮಗ ಅಧಿಕಾರ ಇರುವಂತ ಅಪಾಹಿ ಬದ್ಧತೆ ಬಿಟ್ರೆ ನಿಮಗೆ ಯಾವುದೂ ಇಲ್ಲ. ಯಾರು ಎಲ್ಲಾದ್ರೂ ಹಾಳಾಗೋಗ್ರಿ, ನಾನು ನೆಮ್ಮದಿಯಿಂದ ಅಧಿಕಾರದಲ್ಲಿ ಇದ್ದು ಬಿಟ್ರೆ ಸಾಕು. ಇದು ಇವರ ಬದ್ಧತೆ, ಕಾಂಗ್ರೆಸ್ನ ಬದ್ಧತೆ. ಆ ಕಾರಣದಿಂದಲೇ ಜನ ಈ ಕಾಂಗ್ರೆಸ್ ಅನ್ನ ತಿರಸ್ಕಾರ ಮಾಡ್ತಿದ್ದಾರೆ. ಒಳ ಮೀಸಲಾತಿ ಯಾವುದಕ್ಕಾಗಿ ಬರಬೇಕಾಗಿತ್ತು? ನೀವು ತೀರ್ಮಾನ ಮಾಡಿದ್ರಿ 5.2525 ಎಬಿಗೆ, ಸಿಗೆ 4.5 ಕೊಟ್ಟಿದ್ದೀರಿ. ಎಲ್ಲಿ ಊರ್ಜಿತ? ಯಾವುದರಲ್ಲಿ ಊರ್ಜಿತ ಆಗುತ್ತೆ? ಅದರಲ್ಲಿ SC ST ಸೇರಿ 6% ಬ್ಯಾಕ್ಲಾಗ್ ಅಂತ ಬೇರೆ ಹೇಳ್ತೀವಿ. ಅದ್ಯಾವ ಘೋಷಣೆ? ಅದೆಲ್ಲಿ ಉಳಿತದೆ? ಯಾವ ಬ್ಯಾಕ್ಲಾಗ್ ಉಳಿತು? ಇರ್ತಕ್ಕಂಥ ಬ್ಯಾಕ್ಲಾಗ್ ತುಂಬಲಿಕ್ಕೆ ನಿಮಗೆ ಯೋಗ್ಯತೆ ಇಲ್ಲ. ಇದುವರೆಗೂ ಎಷ್ಟು ಬ್ಯಾಕ್ಲಾಗ್ ಹಿಂದಿನಿಂದ ಉಳಿದಿದೆಯೋ ಅದು ಇನ್ನೂ ಬಿದ್ದಿದೆ, ನೆನೆಗುದಿಗೆ ಬಿದ್ದಿದೆ, ಅದನ್ನೇ ಮಾಡ್ಲಿಕ್ಕಾಗಿಲ್ಲ. ಇಲ್ಲಿ ಯಾವ ರೀತಿ ಮಾಡ್ತೀರಿ? ಆಮೇಲೆ ನಿಮ್ಮ ಈ ಮೀಸಲಾತಿ ಇದನ್ನ ಮಾನಿಟರ್ ಮಾಡೋರು ಯಾರು? ಮಾನಿಟರ್ ಮಾಡ್ಲಿಕ್ಕೆ ಒಂದು ಸಂಸ್ಥೆ ಬೇಕಿದನ್ನ. ಯಾಕಂತಂದ್ರೆ ಇಟ್ಸ್ ಎ ಕನ್ಫ್ಯೂಷನ್. ಈ ಮೀಸಲಾತಿಯಲ್ಲಿ 5.25, 4.5 ಇದನ್ನ ಮಾನಿಟರ್ ಮಾಡೋರು ಯಾರು? ಡಿಪಾರ್ಟ್ಮೆಂಟ್ಗಳಲ್ಲಿ ಇದನ್ನ ಮಾಡಕ್ಕಾಗಲ್ಲ. ಯಾಕೆಂತಂದ್ರೆ ಇದು ಮಾಡೋದೇ ಇದ್ದಿದ್ರೆ ಇವ್ರು ಏನ್ ಮಾಡ್ಬೇಕಾಗಿತ್ತು? ಯಾವುದೇ ಡಿಪಾರ್ಟ್ಮೆಂಟ್ ಸ್ಟೇಟ್ ಆಸ್ ಎ ಯೂನಿಟ್ ತಗೊಂಡಿದ್ರೆ ಇದನ್ನು ಸುಲಭವಾಗಿ ಪರಿಹಾರ ಮಾಡಬಹುದಾಗಿತ್ತು. ಇವರು ಡಿಪಾರ್ಟ್ಮೆಂಟ್ ಆಸ್ ಎ ಯೂನಿಟ್ ಆಗಿ ತಗೊಳ್ತಾರೆ. ಡಿಪಾರ್ಟ್ಮೆಂಟ್ ಅಲ್ಲಿ 1-2 ಪೋಸ್ಟ್ಗಳೇ ಬರೋದು. ಅದರಿಂದಾಗಿ ಎಲ್ಲವೂ ಮೆರಿಟ್ ಅಥವಾ ನೀವೆಲ್ಲರೂ ಕಾಂಪೀಟ್ ಮಾಡಿ ಅಂತ ಹೇಳ್ಬೇಕು ನೀವು. ಅಲ್ಲೇನು ಯಾವುದ್ರಲ್ಲೂ ನಿಮ್ಗೆ 5, 10, 20 ಹುದ್ದೆಗಳು ಬರೋದೇ ಇಲ್ಲ. ಅಂದ್ಮೇಲೆ ಎಂಥ ಗೊಂದಲದಲ್ಲಿ ನೀವೆಲ್ಲರನ್ನೂ ಸೆಲೆಕ್ಸಿದ್ದೀರಿ ಅಂತಂದ್ರೆ ನೆಮ್ಮದಿಯಿಂದ ಯಾವುದೇ ಸಮಾಜಗಳು ಉಳಿಯೋದಿಲ್ಲ. ಎಲ್ಲಕ್ಕಿಂತ ಮಿಗಿಲಾಗಿ ಆ ಅಲೆಮಾರಿಗಳನ್ನ ತಗೊಂಡು 1% ಅಂತ ತೀರ್ಮಾನ ಆಗಿತ್ತು. ನಿಮಗೆ ವರದಿ ಬಂದಿತ್ತು. AKAD ಅನ್ನೋರ್ಗೆ 1% ಅಂತ ಇತ್ತು. ಏನಾಯ್ತದು? 3 ಗ್ರೂಪ್ ಮಾಡಿಬಿಟ್ರಿ. ಇದನ್ನ ತಗೊಂಡಾಗ ಆ ಗ್ರೂಪ್ ಹಾಕಿದ್ರಿ, 1% ಕೊಟ್ರ. ಈಗ ಅಲ್ಲಿ ಬರ್ತಕ್ಕಂಥದ್ರಲ್ಲಿ 4.5 ಕೊಟ್ಟಿದ್ದೀವಿ. ಅದರಲ್ಲಿ 20% ಅಲೆಮಾರಿಗಳು ಅಂತ ಹೇಳ್ತೀವಿ. ಹೂ ವಿಲ್ ಮೇಂಟೈನ್ ದಟ್? ಅದಕ್ಕೆ ಆಧಾರ ಏನು? ಬರುವ 5 ಪೋಸ್ಟ್ಗಳು ಅಲ್ಲಿ ಸಿಕ್ಕಿದ್ರೆ 5 ಅಲೆಮಾರಿಗಳಿಗೆ ಕೊನೆಯಲ್ಲಿ 1 ಅಂತ ಆಗುತ್ತೆ. ಬಟ್ ಇದನ್ನ ಮಾನಿಟರ್ ಮಾಡೋರು ಯಾರು? ಸರ್ಕಾರ ಮಾಡುತ್ತಾ? ದೇರ್ ಶುಡ್ ಬಿ ಎ ಸಪರೇಟ್ ಡಿಪಾರ್ಟ್ಮೆಂಟ್ ಟು ಮೇಂಟೈನ್ ದಿ ಕ್ರೆಡಿಬಿಲಿಟಿ. ಅದು ನೀವು ಏನು ಮಾಡೇ ಇಲ್ಲ. ಅಂದ್ರೆ ಮತ್ತೆ ಗೊಂದಲಕ್ಕೆ ಶಿಕ್ಷಿದ್ರಿ. ದಲಿತರು ನೆಮ್ಮದಿಯಾಗಿ ಇರಬಾರದು, ಇದು ನಿಮ್ಮ ಉದ್ದೇಶ ಆಗಿದೆ. ಆ ಕಾರಣದಿಂದ ಇದು ಯಾರನ್ನೂ ಮೆಚ್ಚಿಸಲೂ ಇಲ್ಲ. ಒಂದು ರೀತಿ ಮೂಗಿಗೆ ತುಪ್ಪ ಸವರಿ ಮತ್ತೆ ಬಿಟ್ಟಿದ್ದೀರಿ. ಸಮಸ್ಯೆ ಮತ್ತೆ ಗ್ಯಾರಂಟಿ. ನಿಮ್ಮ 6ನೇ ಗ್ಯಾರಂಟಿ, ಈ ಪರಿಶಿಷ್ಟ ಜಾತಿ ವರ್ಗಗಳು ಸದಾ ಇದೇ ರೀತಿಯ ಸಮಸ್ಯೆಗಳಲ್ಲಿ ಹೋರಾಟ ಮಾಡಿಕೊಂಡೇ ಇರಬೇಕು. ಯಾಕಂದ್ರೆ ಅವ್ರು ಉದ್ಧಾರ ಆಗ್ಬಾರ್ದಲ್ಲ ನಿಮಗೆ. ಅವರು ಉದ್ಧಾರ ಆಗ್ಬಿಟ್ರೆ, ಪ್ರಬುದ್ಧರಾಗ್ಬಿಟ್ರೆ ಕಾಂಗ್ರೆಸ್ ಪಕ್ಷದ ಕಚೇರಿ ಬಾಗ್ಲಾಕ್ಬೇಕಾಗುತ್ತಲ್ಲ, ನಿಮ್ಮ ಅಂಗಡಿ ವ್ಯಾಪಾರ ನಡೆಯಲ್ವಲ್ಲ.